ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಅಂದರೆ PCM ಕಾಂಬಿನೇಷನು, CPZ ಕಾಂಬಿನೇಷನು ಅಥವಾ ಬಯೋಟೆಕ್ನಾಲಜಿ ವಿತ್ ಕೆಮಿಸ್ಟ್ರಿ ಕಾಂಬಿನೇಷನು, ಮೈಕ್ರೋಬಯಾಲಜಿ ವಿತ್ ಕೆಮಿಸ್ಟ್ರಿ ಕಾಂಬಿನೇಷನ್, ಈ ಥರ ಯಾವ್ದಾದ್ರು ಕಾಂಬಿನೇಷನ್ ತೊಗೊಂಡಿದ್ದೆ ಕೆಮಿಸ್ಟ್ರಿ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದಾರೆ. ಕೆಮಿಸ್ಟ್ರಿಯಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಅಂತ. ಯೂನಿಟ್ 3ನಲ್ಲಿ ಬರುವಂಥದ್ದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಆ ಸೀರೀಸ್ನ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ 6ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ಸ್ ಅಥವಾ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ ಅಂತ ಹೋಗ್ತೀವಿ. ಅದು ಯಾವ್ಯಾವ್ದಾಗಿರ್ಬೋದು ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಆಗಿರ್ಬೋದು, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಮೀಸೋಮೆರಿಕ್ ಅಂತಾರೆ, ಅಥವಾ ರೆಸೊನೆನ್ಸ್ ಎಫೆಕ್ಟ್ ಆಗಿರ್ಬೋದು, ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ದೀಸ್ ಆರ್ ದಿ effect that takes place within the neutral molecule, thereby the polarity is introduced in the molecule, thereby those polar molecules ಅಂದ್ರೆ positively negatively charged ಆಗಿರುವಂಥ molecules they further undergo the chemical reaction. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ನ್ಯೂಟ್ರಲ್ ಮಾಲಿಕ್ಯೂಲಲ್ಲಿ ಈ 4ರಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಆಗಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಯಾನ್ಸ್ ಫಾರ್ಮೇಷನ್ ಆಗಬೇಕು, ಅಥವಾ ಪಾರ್ಷಿಯಲ್ ಪೊಲಾರಿಟಿ ಆದರೂ ಎಸ್ಟಾಬ್ಲಿಷ್ ಆಗಬೇಕು. ಆವಾಗಷ್ಟೇ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಂಚನೆ ಹೇಳ್ದಂಗೆ ಯಾವುದೇ ಒಂದು ಕೋವೆಲೆಂಟ್ ಬಾಂಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಬೈ ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ನ ಮ್ಯೂಚುವಲ್ ಆಗಿ ಶೇರಿಂಗ್ ಆದಾಗ ಕೋವೆಲೆಂಟ್ ಬಾಂಡ್ ಆಗುತ್ತೆ. ಆದರೆ ಆ ಕೋವೆಲೆಂಟ್ ಬಾಂಡ್ ಬ್ರೇಕ್ ಆಗಬೇಕಾದ್ರೆ 2 ಥರ ಬ್ರೇಕ್ ಆಗುತ್ತೆ. ಒಂದಕ್ಕೆ ಫ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಒಂದಕ್ಕೆ ಹೋಮೋಲಿಟಿಕ್ ಫ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಹೆಟ್ರೋಲಿಟಿಕ್ ಫ್ಯೂಷನ್ ಅಂತ ಹೇಳ್ತೀವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪೋಲರೈಸೇಷನ್ ಮೇಲೆ. ಈಗ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು, ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡು ಫಾರ್ಮೇಷನ್ ಆಗಬೇಕು. ಓಲ್ಡ್ ಬಾಂಡ್ ಬ್ರೇಕ್ ಆಗೋದಕ್ಕೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ, ಅದು ಬಂದು ಅಟ್ಯಾಕ್ ಮಾಡಬೇಕು. ಅದು ಬಂದು ಅಟ್ಯಾಕ್ ಮಾಡಿದಾಗ ದೇರ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ದಟ್ ಲೀಡ್ಸ್ ಟು ಪೋಲರೈಸೇಷನ್. ಸೊ ಪೋಲರೈಸೇಷನ್ ಆದರೆ ಮಾತ್ರ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಇಲ್ಲಾಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಪೋಲರೈಸೇಷನ್ ಅಂತಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ 2 ಪೋಲು ಕ್ರಿಯೇಟ್ ಆಗಬೇಕು, ಒಂದು ಪಾಸಿಟಿವ್ ಪೋಲು, ಒಂದು ನೆಗೆಟಿವ್ ಪೋಲು. ಅದು ಹೇಗಾಗುತ್ತೆ? ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ನಾನು ಮುಂಚೆನೇ ಹೇಳ್ದಂಗೆ ಕೋವೆಲೆಂಟ್ ಬಾಂಡ್ ಕ್ಲೀವ್ ಆಗಬೇಕಾದ್ರೆ ಆ ಬಾಂಡ್ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಎರಡೂ ಒಂದೇ ಯಾವ ಎಲೆಕ್ಟ್ರಾನ್ ಕಡೆಗೆ ಹೋಗುತ್ತಲ್ಲ ಅದಕ್ಕೆ ದಟ್ ಆಟಮ್ ವಿಲ್ ಗೋಯಿಂಗ್ ಟು ಕ್ಯಾರಿ ದ ನೆಗೆಟಿವ್ ಚಾರ್ಜ್, a partial negative charge, and it going to carry a negative charge, and the bond is focused more towards that particular atom. ಅದೇ ಥರ ನೀವು ಯಾವುದು ಕೊಡ್ತಾ ಇದ್ದೀರ ದಟ್ ಗೋಯಿಂಗ್ ಟು ಕ್ಯಾರಿ ಪಾಸಿಟಿವ್ ಚಾರ್ಜ್. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, 2 ಪೋಲ್ ಕ್ರಿಯೇಟ್ ಆಗುತ್ತೆ. ಪಾರ್ಷಿಯಲ್ ಪಾಸಿಟಿವ್ ಚಾರ್ಜು, ಪಾರ್ಷಿಯಲ್ ನೆಗೆಟಿವ್ ಚಾರ್ಜು ಕ್ರಿಯೇಟ್ ಆಗುತ್ತೆ ನಿಮ್ಮ ಮಾಲಿಕ್ಯೂಲಲ್ಲಿ. ಸೊ ಅದು ಟೆಂಪ್ರರಿ ಆಗಿರ್ಬೋದು ಅಥವಾ ಅದು ಪರ್ಮನೆಂಟ್ ಆಗಿರ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ ಅಂತೀವಿ. ಬಿಕಾಸ್ ಆಫ್ ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ದಟ್ ಲೀಡ್ಸ್ ಟು ಪೋಲರೈಸೇಷನ್. ಈ ಪೋಲರೈಸೇಷನಲ್ಲಿ 2 ಥರ ಇದೆ. ಒಂದು ಪರ್ಮನೆಂಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟೆಂಪರರಿ ಅಂತ ಹೇಳ್ತೀವಿ. ಪರ್ಮನೆಂಟ್ ಏನು ಅಂತಂದರೆ ಒನ್ಸ್ ಫಾರ್ ಆಲ್ ಅದು ಆದಮೇಲೆ ಮತ್ತೆ ಅದನ್ನು ನಾನು ವಾಪಸ್ ತರೋಕ್ಕೆ ಆಗಲ್ಲ. ಅಂಥದಕ್ಕೆ ಏನಂತ ಕರಿತೀನಿ, ಪರ್ಮನೆಂಟ್ ಎಫೆಕ್ಟ್ ಅಂತ ಕರಿತೀನಿ. ಅದಕ್ಕೆ ಏನು ಅಂದರೆ ಇಂಡಕ್ಟಿವ್ ಎಫೆಕ್ಟು, ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಅಂತ ಹೇಳ್ತಾರೆ, ಹೈಪರ್ ಕಾಂಜುಗೇಷನ್. ಮೀಸೋಮೆರಿಕ್ ಎಫೆಕ್ಟು ಮತ್ತು ರೆಸೊನೆನ್ಸು ಒಂದೇ, ಬೇರೆ ಬೇರೆ ಟರ್ಮ್ಸ್ನ ಯೂಸ್ ಮಾಡ್ತಾರೆ. ಅದೇ ಥರ ಇನ್ನೊಂದು ಈ ಪೋಲರೈಸೇಷನ್ ಆಗುತ್ತೆ, ನಿಮ್ಮ ಮಾಲಿಕ್ಯೂಲಲ್ಲಿ 2 ಪೋಲ್ ಕ್ರಿಯೇಟ್ ಆಗುತ್ತೆ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಸಮ್ ರಿಯೇಜನ್. ಆ ರಿಯೇಜನ್ ನಾನು ವಾಪಸ್ ತೆಗೆದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದರೆ ಆ ಎಫೆಕ್ಟು ಹೋಗ್ಬಿಡುತ್ತೆ. ಅಂಥದಕ್ಕೆ ಏನಂತ ಕರಿತೀನಿ ನಾನು ಟೆಂಪರರಿ ಪೋಲರೈಸೇಷನ್ ಅಂತ ಹೇಳ್ತೀನಿ. ಅದಕ್ಕೆ ಎಕ್ಸಾಂಪಲ್ ಮೆರಿಕ್ ಎಫೆಕ್ಟ್ ಅಂತ ಹೇಳ್ತೀನಿ. ಈಗ ಹಾಗಾದರೆ ಫಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಹೋಗೋಣ. ಇಲ್ಲೇನಾಗ್ತದೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಬಾಂಡ್ ಎಲೆಕ್ಟ್ರಾನ್ಸ್ ಏನಾಗ್ತದೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಆ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಪೊಲಾರಿಟಿ ಕ್ರಿಯೇಟ್ ಆಗ್ತಾ ಇದೆ. ಪೊಲಾರಿಟಿ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಕೆಮಿಕಲ್ ರಿಯಾಕ್ಷನ್ಸು ಪ್ರೊಸೀಡ್ ಆಗ್ತಾ ಇದೆ. ಪೊಲಾರಿಟಿ ಯಾಕೆ ಕ್ರಿಯೇಟ್ ಆಗ್ತಾ ಇದೆ, ವಾಟ್ ಈಸ್ ದ ರೀಸನ್ ಫಾರ್ ಕ್ರಿಯೇಟಿಂಗ್ ಎ ಪೊಲಾರಿಟಿ ಇನ್ ಎ ಮಾಲಿಕ್ಯೂಲ್? ಅದು ಯಾವ್ಯಾವುದು ಅಂತಂದರೆ 4 ಎಫೆಕ್ಟ್ಸ್ಗಳಿವೆ. ಅದರಲ್ಲಿ ಮೊದಲನೇ ಎಫೆಕ್ಟ್ ಯಾವುದು ಅಂದರೆ ಇಂಡಕ್ಟಿವ್ ಎಫೆಕ್ಟ್. ಇದೇನು ಹೇಳುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಪೊಲಾರಿಟಿ ಕ್ರಿಯೇಟ್ ಆಗುತ್ತೆ ಡ್ಯೂ ಟು ದಿ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್.
ನಿಮಗೆ ಗೊತ್ತು ಪಿರಿಯಾಡಿಕ್ ಪ್ರಾಪರ್ಟೀಸಲ್ಲಿ ನೀವು ಓದಿರ್ತೀರ, ಯಾವುದೇ ಒಂದು ಎಲಿಮೆಂಟ್ನ ಪಿರಿಯಾಡಿಕ್ ಟೇಬಲಲ್ಲಿ ತೊಗೊಂಡ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಆ ಎರಡು ಆಟಮ್ ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೋವಲೆಂಟ್ ಬಾಂಡಿಂಗಲ್ಲಿ ಇರುವಂಥ ಎರಡು ಆಟಮ್ಗೂ ಎಲೆಕ್ಟ್ರೋನೆಗೆಟಿವಿಟಿ ಒಂದೇ ಇದ್ದರೆ ಅವಾಗ ಏನಾಗುತ್ತೆ, ಇಂಡಕ್ಟಿವ್ ಎಫೆಕ್ಟ್ ಆಗಲ್ಲ. ಅವೆರಡೂ ಬೇರೆ ಬೇರೆ ಇದ್ದರೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಬೇರೆ ಬೇರೆ ಇದ್ದರೆ ಆವಾಗ ಎಲೆಕ್ಟ್ರಾನ್ ಏನಾಗುತ್ತೆ, ಶಿಫ್ಟ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆಗೆ ಆಗುತ್ತೆ ಅಂದರೆ ವಿಚ್ ಒನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಡೆಗೆ ಆಗುತ್ತಲ್ಲ, ಅಂಥ ಎಫೆಕ್ಟ್ ನಾವೇನಂತ ಕರಿತೀವಿ ಇಂಡಕ್ಟಿವ್ ಎಫೆಕ್ಟ್. ಇಲ್ಲಿ ಮಾಲಿಕ್ಯೂಲಲ್ಲಿ ಏನಾಗುತ್ತೆ, ಪೊಲಾರಿಟಿ ಇಂಟ್ರೊಡ್ಯೂಸ್ ಆಗುತ್ತೆ. ಯಾಕೆ ಇಂಟ್ರೊಡ್ಯೂಸ್ ಆಗುತ್ತೆ? ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಯಾವ ಕಡೆ ಮೂವ್ ಆಗುತ್ತೆ ನಿಮ್ಮ ಎಲೆಕ್ಟ್ರಾನು, ದ ಎಲೆಕ್ಟ್ರಾನ್ ವಿಲ್ ಮೂವ್ ಟುವರ್ಡ್ಸ್ ದಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದಿದೆಯಲ್ಲ ಅದ್ರ ಕಡೆಗೆ ಅದು ಮೂವ್ ಆಗುತ್ತೆ. ಇಲ್ಲಿ ನೋಡಿ ಎ ಆ್ಯಂಡ್ ಬಿ ಇದೆ, ಎ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ, ಬಿದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಹಾಗಾಗಿ ಏನಾಗ್ತಾ ಇದೆ, ಆ ಬಾಂಡ್ ಎಲೆಕ್ಟ್ರಾನ್ಸ್ ಎರಡು ನೆಗೆಟಿವ್ ಚಾರ್ಜ್ ಏನಿದೆಯಲ್ಲ ಇಟ್ ಈಸ್ ಮೂವಿಂಗ್ ಮೋರ್ ಟುವರ್ಡ್ಸ್ ದಟ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್. ಆ ಎಲೆಕ್ಟ್ರಾನ್ಸ್ ಯಾವ ಕಡೆ ಹೋಗ್ತಿದೆ ಅಂತಂದರೆ ಬಿ ಕಡೆಗೆ ಹೋಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಯೂಶಲಿ ನಾನು ಮುಂಚೆನೇ ಹೇಳಿದಂಗೆ ಇಂಡಕ್ಟಿವ್ ಎಫೆಕ್ಟ್ ಇಸ್ ಎ ಪರ್ಮನೆಂಟ್ ಎಫೆಕ್ಟ್. ಪರ್ಮನೆಂಟ್ ಆಗಿ ಏನಾಗುತ್ತೆ, ದ ಎಲೆಕ್ಟ್ರಾನ್ಸ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆ್ಯಂಡ್ ಜನರಲಿ ಇಟ್ ಟೇಕ್ಸ್ ಪ್ಲೇಸ್ ಇನ್ ಎ ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ ಅಥವಾ ಸಿಗ್ಮಾ ಬಾಂಡೆಡ್ ಮಾಲಿಕ್ಯೂಲ್ಸಲ್ಲಿ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗಲ್ಲ, ಅಲ್ಲೇನಾಗುತ್ತೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಟ್ ಆಗುತ್ತೆ. ಹಂಗಾಗಿ ನಾನು ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ನ ನಾನು ಬರಿತಾ ಹೋಗ್ತೀನಿ. ಯೂಶಲಿ ಸಿ ಹೆಚ್ ಬಾಂಡ್ನ ನಾನು ಕಂಪ್ಯಾರಿಸನ್ ಮಾಡ್ತಾರೆ, ಇಟ್ಸ್ ಅ ರಿಲೇಟಿವ್ ವ್ಯಾಲ್ಯೂಸು. ಸಿ ಹೆಚ್ನ 0 ಅಂತ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ನಾವೇನು ಹೇಳ್ತಾ ಹೋಗ್ತೀವಿ, ಇಂಡಕ್ಟಿವ್ ಎಫೆಕ್ಟ್ನ ನಾವು ಹೇಳ್ತಾ ಇರ್ತೀವಿ. ಅಂದರೆ ಈಗ ಬಾಂಡ್ ಬಿಟ್ವೀನ್ ಸಿ ಆ್ಯಂಡ್ ಹೆಚ್ನ ತೊಗೊಂಡ್ರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ ಅದನ್ನು 0 ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ, ಅದನ್ನು ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ದಟ್ ನಾವು ಮಾಡ್ತಾ ಹೋಗ್ತೀವಿ. ಈ ಇಂಡಕ್ಟಿವ್ ಎಫೆಕ್ಟಲ್ಲಿ ಎರಡು ಥರ ಇರುತ್ತೆ. ಒಂದಕ್ಕೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಏನು ಅಂತಂದರೆ, ಈಗ ಕಾರ್ಬನ್ಗೆ ಯಾವುದೋ ಒಂದು ಗ್ರೂಪ್ ಅಟ್ಯಾಚ್ ಆಗ್ತದೆ, ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರ್ಬೋದು. ಹೌ ಇಟ್ ಗೋಯಿಂಗ್ ಟು ಅಫೆಕ್ಟ್ ದ ಬಾಂಡ್ ಬಿಟ್ವೀನ್ ಸಿ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಅದ್ರ ಮೇಲೆ ನಾವೇನಂತ ಹೇಳ್ತೀವಿ, ಪ್ಲಸ್ ಐ ಎಫೆಕ್ಟು ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಪ್ಲಸ್ ಐ ಎಫೆಕ್ಟಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ ಇದೆಯಲ್ಲ ಅದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರೋದಕ್ಕೋಸ್ಕರ ಅಂಥ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಅಕ್ಕರ್ಸ್ ವೆನ್ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ಹ್ಯಾವಿಂಗ್ ಲೆಸ್ electron attracting capacity than hydrogen. Electron releasing group is attached in organic molecule. So electron withdrawing group ಅಲ್ಲ, electron donating group, electron releasing group ಏನಾದರೂ ಇತ್ತು ಅಂತಂದರೆ, ನಿಮ್ಮ ಕಾರ್ಬನ್ಗೆ ಅಟ್ಯಾಚ್ ಆಗಿತ್ತು ಅಂದರೆ ಆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ತನ್ನ ಬಾಂಡ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಹೋಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಅದೇ ಥರ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂತ ತಿಳ್ಕೊಳ್ಳೋಣ, ದೇ ಗೋಯಿಂಗ್ ಟು ವಿಡ್ರಾ ದಿ ಎಲೆಕ್ಟ್ರಾನ್ ಫ್ರಮ್ ದಟ್ ಕಾರ್ಬನ್ ಆಟಮ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಮೈನಸ್ ಐ ಎಫೆಕ್ಟ್ ಅಂದರೆ NO2 ಗ್ರೂಪ್ ಆಗ್ಬೋದು, COOH ಗ್ರೂಪ್ ಆಗ್ಬೋದು, Cl ಗ್ರೂಪ್ ಆಗ್ಬೋದು, Br ಗ್ರೂಪ್, ಇದೆಲ್ಲನೂ ದೇ ಗೋಯಿಂಗ್ ಟು ಎಕ್ಸರ್ಟ್ ಮೈನಸ್ ಐ ಎಫೆಕ್ಟ್. ಅದೇ ಥರ ಪ್ಲಸ್ ಐವ್ನ ತೊಗೊಂಡ್ರೆ ಆಲ್ಕೈಲ್ ಗ್ರೂಪ್ಸ್ ಇರ್ಬೋದು, ಅದೆಲ್ಲ ಆಗುತ್ತೆ. ಅದೇ ಥರ ನೀವು ಫಿನೈಲ್ ಗ್ರೂಪ್ನ ತೊಗೊಂಡ್ರೆ ಅದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಶೋ ದಿ ಮೈನಸ್ ಐ ಎಫೆಕ್ಟ್. ಹೇಗೆ ಈ ಡಯಾಗ್ರಾಮಲ್ಲಿ ನೋಡಿರ್ಬೋದು ನೀವು, 3 C ಕಾರ್ಬನ್ ಆಟಮ್ಗಳಿವೆ, ಈ ಕಡೆಗೆ ಹ್ಯಾಲೋಜನ್ ಇದೆ. ಹ್ಯಾಲೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಹಾಗಾಗಿ ಏನು ಮಾಡ್ತಾ ಇದೆ, ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ನ ಹೇಳ್ಕೊಳ್ತಾ ಇದೆ. ಆದರೆ ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ, ಆಸ್ ಯು ಗೋ ಫರ್ದರ್ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಇಂಡಕ್ಟಿವ್ ಎಫೆಕ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆಫ್ಟರ್ 3 ಕಾರ್ಬನ್ ಆಟಮ್ ಅದು ಕಂಪ್ಲೀಟ್ಲಿ ಇರೋ ಆಗಿಬಿಡುತ್ತೆ. ಓಕೆ, ಇದು ನಾವು ಯಾಕೆ ಓದಬೇಕು, ಇದರಿಂದ ನನಗೇನು ಲಾಭ ಆಗುತ್ತೆ, ಇದಕ್ಕೆ ತುಂಬ ಕಡೆ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಮೊದಲನೇದು ಕಾರ್ಬೋಕಟಿಯಾನ್ ಸ್ಟೆಬಿಲಿಟಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇವಾಗ ನಾವು ಏನು ಮಾಡ್ಕೋಬೋದು, ಇದನ್ನು ತೊಗೋಬೇಕಾಗತ್ತೆ. ಸೊ ನಿಮಗೆ ಇಂಡಕ್ಟಿವ್ ಎಫೆಕ್ಟ್ ಅಂದರೆ ಎಗೇನ್ ಬೆಸಿಸಿಟಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಆಸಿಡಿಟಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗೆ ಇದೆಲ್ಲನೂ ನಿಮಗೆ ಈ ಎಫೆಕ್ಟು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇಲ್ಲ ನಾನು ಕಾರ್ಬೋಕಟಿಯಾನ್ನ ತೊಗೊಂಡಿದ್ದೀನಿ, ಪ್ರೈಮರಿ ಟರ್ಷರಿ ಕಾರ್ಬೋಕಟಿಯಾನ್ನ ತೊಗೊಂಡಿದ್ದೀನಿ. ಆ ಕಾರ್ಬೋಕಟಿಯಾನ್ ಅಂತಂದ್ರೆ ಅದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದ್ರ ಮೇಲೆ ಸೆಂಟ್ರಲ್ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಡಿಕ್ರೀಸ್ ಆದಾಗ ಅದು ಮೋಸ್ಟ್ ಇವಾಲ್ ಆಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಆನ್ ದಿ ಕಾರ್ಬನ್ ಪ್ರೆಸೆಂಟ್ ಆನ್ ದಿ ಕಾರ್ಬೋಕಟಿಯಾನ್ ಶುಡ್ ಬಿ ಡಿಕ್ರೀಸ್ಡ್. How it will be decreased with in the case of tertiary, the 3 CH3 group which are electron donating group, they are donating their bond electron towards a central positively charged positively charged carbon, thereby the magnitude of the charge is decreased.
ಅವಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಟೆಬಿಲಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್. ಸೊ ಇಂಡಕ್ಟಿವ್ ಎಫೆಕ್ಟ್ ಅಲ್ಲಿ CH3 ಗ್ರೂಪ್ ಏನಿದೆಯಲ್ಲ ಅದು +I ಗ್ರೂಪ್ ಆಗ್ತಾ ಇದೆ. ಇಟ್ ಈಸ್ ಡೊನೇಟಿಂಗ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ ಕಾರ್ಬೋಕೇಟಿಯನ್. ಆ ಬೇಸಿಸ್ ಮೇಲೆ ನಾನು ಸ್ಟೆಬಿಲಿಟಿನ ಹೇಳ್ಬೋದು. ಅದೇ ಥರ ಕಾರ್ಬ್ ಅನಿಯಾನ್ ಸ್ಟೆಬಿಲಿಟಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದನ್ನೇ ತಗೊಳ್ತೀನಿ. ಕಾರ್ಬ್ ಅನಿಯಾನಲ್ಲಿ ಏನಾಗುತ್ತೆ ಅಂದರೆ, ಈಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಅದಕ್ಕೆ ನೆಗೆಟಿವ್ಲಿ ಚಾರ್ಜ್ ಆಗಿದೆ, ಎಲೆಕ್ಟ್ರಾನ್ ರಿಚ್ ಇದೆ, ಅದಕ್ಕೆ ಎಲೆಕ್ಟ್ರಾನ್ಸ್ ಕೊಟ್ಟಾಗ ಇದು ಏನು ಆರ್ಡರ್ ಏನಿತ್ತಲ್ಲ, ಆರ್ಡರ್ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಸ್ಟೆಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್. ಸೊ ಕಾರ್ಬೋಕೇಟಿಯಾನು ಮತ್ತು ಕಾರ್ಬ್ ಅನಿಯಾನ್ದು ಸ್ಟೆಬಿಲಿಟಿ ಹೇಳೋದಕ್ಕೆ ನಾವು ಇಂಡಕ್ಟರ್ನ ಯೂಸ್ ಮಾಡ್ತೀವಿ. ಏಕೆನ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದನ್ನು ಇದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಬೇಸಿಕ್ ಸ್ಟ್ರೆಂತು ಅಸಿಡಿಕ್ ಸ್ಟ್ರೆಂತ್ನ ಕಂಪೇರ್ ಮಾಡೋದಕ್ಕೆ ನಾನು ಮತ್ತೆ ಇಂಡಕ್ಟಿವ್ ಎಫೆಕ್ಟ್ನ ಹೆಲ್ಪ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಈಗ ಆಸಿಡ್ ಸ್ಟ್ರೆಂತ್ ಅಂದ್ರೇನು, ಆಸಿಡ್ನ ಯಾವುದು ಮಾಲಿಕ್ಯೂಲ್ನ ಕೊಡುತ್ತಲ್ಲ, ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಗಿವ್ ಅವೇ H+ ಆದಮೇಲೆ ಏನು ಅನಿಯಾನ್ ಬರುತ್ತಲ್ಲ, ಆ ಅನಿಯಾನ್ ಸ್ಟೆಬಿಲಿಟಿ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ಅದು ಸ್ಟ್ರಾಂಗ್ ಆಸಿಡ ಸ್ಟ್ರಾಂಗ್ ಬೇಸ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಆಫ್ಟರ್ ರಿಮೂವಿಂಗ್ ದಿ ಹೈಡ್ರೋಜನ್ ಹೊಟ್ಟೋಯ್ತು ಆಸಿಡಲ್ಲಿ ಇದ್ದರೆ ಕಾರ್ಬಾಕ್ಸಿಲೇಟ್ ಅಯಾನ್ ಬರುತ್ತೆ. ದಟ್ ಕಾರ್ಬಾಕ್ಸಿಲೇಟ್ ಅಯಾನ್ ಹೇಗೆ ಸ್ಟೆಬಿಲೈಸ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ವೆದರ್ ಇಟ್ ಇಸ್ ಮೋರ್ ಅಸ್ಟಿಕ್ ಆರ್ ಲೆಸ್ ಅಸ್ಟಿಕ್ ಅಂತ ಹೇಳ್ತೀವಿ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ನಾವೇನು ಮಾಡ್ತಾ ಹೋಗ್ತೀವಿ, ಇಂಡಕ್ಟಿವ್ ಎಫೆಕ್ಟ್ನ ಹೆಲ್ಪ್ ತಗೊಳ್ತೀವಿ. ಈಗ CF3COOH ಗ್ರೂಪ್ ಇದೆ, ಅಲ್ಲಿ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಹಾಗಾಗಿ ಏನಾಗುತ್ತೆ, COO- ಏನಿದೆಯಲ್ಲ, ದಟ್ ಕೆನ್ ಬಿ ಈಸಿಲಿ ಸ್ಟೆಬಿಲೈಸ್ಡ್ ವಿತ್ ರೆಸ್ಪೆಕ್ಟ್ ಟು CHF2 ವಿಚ್ ಗೋಯಿಂಗ್ ಟು ಕಂಟೈನ್ ಓನ್ಲಿ 2. ಅಥವಾ ಇನ್ನೊಂದು ಸಲ ನೆಕ್ಸ್ಟ್ ತೊಗೊಂಡ್ರೆ ಒಂದೇ ಒಂದಿದೆ, ನೆಕ್ಸ್ಟಲ್ಲಿ ಅಸ್ಟಿಕ್ ಆಸಿಡಲ್ಲಿ ಇಲ್ಲವೇ ಇಲ್ಲ. ಅಸ್ಟಿಕ್ ಆಸಿಡ್, ಮಾನೋಫ್ಲೋರೋ ಅಸ್ಟಿಕ್ ಆಸಿಡ್, ಡೈಫ್ಲೋರೋ ಅಸ್ಟಿಕ್ ಆಸಿಡ್, ಟ್ರೈಫ್ಲೋರೋ ಅಸ್ಟಿಕ್ ಆಸಿಡ್ ಅಸ್ಟಿಕ್ ಸ್ಟ್ರೆಂತ್ ಹೇಳೋಕ್ಕೆ ನಾನು ಮತ್ತೆ ಏನು ಮಾಡಬೇಕಾಗತ್ತೆ, ಇಂಡಕ್ಟಿವ್ ಎಫೆಕ್ಟ್ನ ನಾನು ಹೆಲ್ಪ್ ತಗೊಳ್ತೀನಿ. So in order to inductive effect andrenu, there will be a polarity is created in the molecule due to difference in their electronegativity values. Partially there will be a discharge of electron from one atom to another atom ಆಗ್ತಾ ಇರುತ್ತೆ. It takes place only in the case of single bonded molecule, ಅದು ಪರ್ಮನೆಂಟ್ ಆಗಿರುತ್ತೆ. ಅದೇ ಥರ ಎರಡನೇ ಎಫೆಕ್ಟ್ನ ತಗೊಂಡ್ರೆ ಅದಕ್ಕೆ ನಾವು ಮಿಸೋಮೆರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ, ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದು ಎಲ್ಲ ಆಗುತ್ತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ದಿ ಕಾಂಜುಗೇಷನ್, ವಿತ್ ರೆಸ್ಪೆಕ್ಟ್ ಟು ಡಬಲ್ ಬಾಂಡ್, ವಿತ್ ರೆಸ್ಪೆಕ್ಟ್ ಟು ಪೈ ಬಾಂಡ್, ವಿತ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತಲ್ಲ ಅಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ನಿಮಗೆ ರೆಸೊನೆನ್ಸ್ ಎಫೆಕ್ಟು ಅಥವಾ ಮಿಸೋಮೆರಿಕ್ ಎಫೆಕ್ಟು ಬರ್ತಾ ಹೋಗುತ್ತೆ. ಇದನ್ನ ಇನ್ನೂ ಡೀಟೇಲಾಗಿ ತಿಳ್ಕೋಬೇಕು ನಾವು ಅಂತಂದರೆ, ಯಾವುದೇ ಒಂದು ಸ್ಟ್ರಕ್ಚರ್ನ ಬರೆದ್ರೆ ಇಫ್ ದೇರ್ ಇಸ್ ಎ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್, ಇಫ್ ದೇರ್ ಇಸ್ ಎ ಕಾಂಜುಗೇಷನ್, ಒಂದು ಸ್ಟ್ರಕ್ಚರಿಂದ ನಾನು ಆ ಸ್ಟ್ರಕ್ಚರ್ದು ಪ್ರಾಪರ್ಟಿ ಹೇಳೋಕ್ಕಾಗಲ್ಲ. ಇಟ್ ಗೋಯಿಂಗ್ ಟು ಹ್ಯಾವ್ ಮೆನಿ ಸ್ಟ್ರಕ್ಚರ್. ಅದಕ್ಕೆಲ್ಲ ನಾನು ಏನಂತ ಕರಿತೀನಿ, ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀನಿ. ಸೊ ಮೆನಿ ಸ್ಟ್ರಕ್ಚರ್ ಇರುತ್ತೆ, ಅದರ ಆ್ಯಕ್ಚುಯಲ್ ಸ್ಟ್ರಕ್ಚರ್ಗೆ ಏನಿದೆಯಲ್ಲ ರೆಸೊನೆನ್ಸ್ ಹೈಬ್ರಿಡ್ ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಪೈ ಬಾಂಡ್ ಆಗುತ್ತೆ. ವೆರಾಸ್ ಇಂಡಕ್ಟಿವ್ ಎಫೆಕ್ಟ್ನ ತೊಗೊಂಡ್ರೆ ಸಿಗ್ಮಾ ಬಾಂಡಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇತ್ತು. ಇಲ್ಲೇನಾಗುತ್ತೆ, ಪೈ ಬಾಂಡಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಯೂಶಲಿ ಎಲ್ಲೆಲ್ಲಿ ಪೈ ಬಾಂಡ್ ಇರುತ್ತೆ ಅಂದರೆ ಡಬಲ್ ಬಾಂಡಲ್ಲಿ ಇರುತ್ತೆ ಅಥವಾ ಟ್ರಿಪಲ್ ಬಾಂಡಲ್ಲಿ ಇರುತ್ತೆ. ಇದಕ್ಕೆ ಅವರು ಮಿಸೋಮೆರಿಕ್ ಎಫೆಕ್ಟ್ ಅಂತಾರೆ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದು ಏನಾಗುತ್ತೆ, ಎರಡು ಥರ ಇದೆ. +M ಎಫೆಕ್ಟ್ ಏನಾಗುತ್ತೆ ಅಂತಂದರೆ, ಈಗ the atoms of the groups of atom which loses the electron towards the carbon atom are said to be -M effect. Again NH2 ಗ್ರೂಪ್ ಇರ್ಬೋದು, Cl ಗ್ರೂಪ್ ಇರ್ಬೋದು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಏನೇನಿದೆಯಲ್ಲ ಅದೆಲ್ಲನೇ ಏನು ಮಾಡುತ್ತೆ, -M ಎಫೆಕ್ಟ್ನ +M ಎಫೆಕ್ಟ್ ನಾವು ಡೊನೇಟ್ ಮಾಡ್ತಾ ಹೋಗ್ತವೆ. ಅದೇ ಥರ -I ಎಫೆಕ್ಟ್ನ ತೊಗೊಂಡ್ರೆ ದ ಗ್ರೂಪ್ಸ್ ವಿಚ್ ಡ್ರಾ ದಿ ಎಲೆಕ್ಟ್ರಾನ್ ಅವೇ ಫ್ರಮ್ ದಿ ಕಾರ್ಬನ್ ಆಟಮ್ ಆರ್ ಸೆಡ್ ಟು ಬಿ -M. ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ಹಿಂದಿನ ಎಕ್ಸಾಂಪಲ್ ಏನಾಗ್ತಾ ಇತ್ತು, ಆ ಎಲೆಕ್ಟ್ರಾನ್ಸು ಟುವರ್ಡ್ಸ್ ದಿ ಬೆಂಜಿನ್ ಕೊಡ್ತಾ ಇತ್ತು. ಆದರೆ ಇಲ್ಲಿ NO2 ಗ್ರೂಪ್ನ ತೊಗೊಂಡ್ರೆ ಅವೇ ಫ್ರಮ್ ದಿ ಗ್ರೂಪಿಂದ ಅದೇನು ಮಾಡ್ತಾ ಇದೆ, ಕಾಂಜುಗೇಷನಿಂದ ಎಲೆಕ್ಟ್ರಾನ್ಸ್ನ ತೊಗೊಳ್ತಾ ಇದೆ. ಹಂಗಾಗಿ ಅದನ್ನು ನಾವು -I ಎಫೆಕ್ಟ್ ಅಂತ -M ಎಫೆಕ್ಟ್ ಅಂತ ಹೇಳ್ತೀವಿ. ಆದರೆ ಈ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಹೇಗೆ ಬರೆಯೋದು, ನಮ್ಮ ಮುಂಚೆನೇ ಹೇಳಿದೆ, ಈ ರೆಸೊನೆನ್ಸ್ ಸ್ಟ್ರಕ್ಚರು ಒಂದು ಸ್ಟ್ರಕ್ಚರ್ ಅಲ್ಲ, ದೇರ್ ಆರ್ ಮೆನಿ ಸ್ಟ್ರಕ್ಚರ್ಸ್ ಇದೆ. ಅದಕ್ಕೆ ಒಂದು ಆ್ಯಕ್ಚುಯಲ್ ಸ್ಟ್ರಕ್ಚರ್ ವಿಚ್ ದ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್ಗೆ ನಾವೇನಂತ ಕರಿತೀವಿ, ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಬರೆಯೋದು? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇದು ಯಾವಾಗ ರೆಸೊನೆನ್ಸ್ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಇಫ್ ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ಕಂಟೈನ್ ಎ ಪೈ ಎಲೆಕ್ಟ್ರಾನ್ಸ್ ಆರ್ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ,
ಮಾತ್ರನೇ ಇದು ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ ರೆಸೊನೆನ್ಸ್ ಹೈಬ್ರಿಡ್ ಏನಿದೆಯಲ್ಲ ಅದು ಬೇರೆ ಬೇರೆ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಏನಿರ್ತಾವಲ್ಲ ಅದಕ್ಕಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಬೆನ್ಸಿನ ತೊಗೊಂಡ್ರೆ ಬೆನ್ಸಿನ ನಾವೇನು ಮಾಡ್ಬೋದು, ಎಷ್ಟೊಂದು ರೆಸೊನೇಟಿಂಗ್ ಸ್ಟ್ರಕ್ಚರ್ಸಲ್ಲಿ ಬರಿಬೋದು ಅದನ್ನು. ಅದರಲ್ಲಿ ಅದೆಲ್ಲ ಸೇರಿಸ್ಕೊಂಡು ನಾವು ಬರಿತೀವಲ್ಲ ಅದಕ್ಕೆ ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀವಿ. ಈ ರೆಸೊನೆನ್ಸ್ ಹೈಬ್ರಿಡ್ ಇಸ್ ಮೋಸ್ಟ್ ಸ್ಟೇಬಲ್ ಅಂದರೆ ಎನರ್ಜಿ ಏನಾಗಿರಬೇಕು, ಕಡಿಮೆ ಆಗಿರಬೇಕು. ಈ ಸ್ಟ್ರಕ್ಚರ್ ಏನಾಗಿರಬೇಕು, ಪ್ಲೇನಾರ್ ಆಗಿರಬೇಕು. ನಂಬರ್ ಆಫ್ ಪೇರ್ಡ್ ಆ್ಯಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಶುಡ್ ಬಿ ಸೇಮ್ ಇನ್ ಆಲ್ ದಿ ಕಾನಿಕಲ್ ಸ್ಟ್ರಕ್ಚರ್, ಆಲ್ ದಿ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸಲ್ಲಿ ಸೇಮ್ ಇರಬೇಕು. ಅದೇ ಥರ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸಲ್ಲೂ ಎನರ್ಜಿ ಏನಾಗಿರಬೇಕು, ಸೇಮ್ ಇರಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರಬೇಕು, ಎನರ್ಜಿನೂ ಸೇಮ್ ಇರಬೇಕಾಗತ್ತೆ. ಈ ಸ್ಟೆಬಿಲಿಟಿ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಹೇಗೆ ನಾವು ಮಾಡ್ತೀವಿ ಅಂತಂದರೆ, ಈಗ ಯಾವುದೋ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆದಾಗ ಕಂಪೇರ್ ಮಾಡಿದಾಗ ಹೇಗೆ ಕಂಪೇರ್ ಮಾಡ್ತೀವಿ ನಾವು ಅದನ್ನು ಅಂದರೆ, ದಟ್ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ದಿ ಕೋವಲೆಂಟ್ ಬಾಂಡ್ ಜಾಸ್ತಿ ಇದ್ದಷ್ಟು ಆ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಸ್ಟೇಬಲ್ ಆಗ್ತಾ ಹೋಗುತ್ತೆ. ಅದೇ ಥರ ಆಕ್ಟೇಟ್ ಏನಾದರೂ ಅದು ಮಾಡುತ್ತೆ ಅಂತಂದರೆ, ಆಫ್ಟರ್ ದಿ ಡಿಸ್ಚಾರ್ಜ್ ಆಫ್ ಎಲೆಕ್ಟ್ರಾನ್, ಆಫ್ಟರ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನು ಆಕ್ಟೇಟ್ ಇತ್ತು ಅಂದರೆ ಮೋರ್ ಸ್ಟೇಬಲ್ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಇರುವಂಥದ್ದು ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಇರುತ್ತೆ. ಅದೇ ಥರ ಎರಡು ಅಡ್ಜಸೆಂಟ್ ಪೊಸಿಷನ್ಸಲ್ಲಿ ಲೈಕ್ ಚಾರ್ಜಸ್ ಇರಲ್ಲ, ಮೈನಸ್ ಅನ್ನೋದು ಪಕ್ಕ ಆಟಮಲ್ಲೇ ಇರಲ್ಲ. ಈ ರೀತಿಯಾಗಿ ನಾವು ಸ್ಟ್ರಕ್ಚರ್ಸ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಎಫೆಕ್ಟ್ ಏನು ಹೇಳ್ತೀವಿ, ವಿಚ್ ಇಸ್ ಎ ಟೆಂಪರರಿ ಎಫೆಕ್ಟ್. ಅದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಎಗೇನ್ ಇದು ನಿಮಗೆ ಮಲ್ಟಿಪಲ್ ಬಾಂಡಲ್ಲಿ ಇರುತ್ತೆ, ಅಂದರೆ 5 ಬಾಂಡಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇದೇನಾಗುತ್ತೆ ಅಂದರೆ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಎ ರಿಯೇಜೆಂಟ್, ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ ಮಾತ್ರ ಇನ್ ಪ್ರೆಸೆನ್ಸಲ್ಲಿ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಆಸ್ ಸೂನ್ ಆಸ್ ವಿ ರಿಮೂವ್ ದಟ್ ರಿಯೇಜೆಂಟ್ ಎಗೇನ್ ಇಟ್ ಗಿವ್ಸ್ ಬ್ಯಾಕ್ ದಿ ಒರಿಜಿನಲ್ ಪ್ರಾಡಕ್ಟ್. ಹಂಗಾಗಿ ಇದನ್ನು ಟೆಂಪರರಿ ಅಂತ ಹೇಳ್ತೀವಿ. ಇದಕ್ಕೆ ಎರಡು ಹೇಳ್ತೀವಿ, ಪ್ಲಸ್ ಐ ಎಫೆಕ್ಟು ಅಥವಾ ಮೈನಸ್ ಐ ಎಫೆಕ್ಟ್. ಪ್ಲಸ್ ಐ ಎಫೆಕ್ಟ್ ಅಂದರೆ ಏನು ಅಂದರೆ, ವೆನ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಟುವರ್ಡ್ಸ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಕಡೆಗೆ ಆಯಿತು ಅಂತಂದರೆ ಪ್ಲಸ್ ಐ ಅಂತ ಹೇಳ್ತೀವಿ. ಅವೇ ಫ್ರಮ್ ದಿ ಅಟ್ಯಾಕಿಂಗ್ ರಿಯೇಜೆಂಟ್ ಆಯಿತು ಅಂದರೆ ಮೈನಸ್ ಐ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡ್ಕೊಳ್ಳಿ, ನಾವೇನು ಮಾಡ್ತಾ ಇದ್ದೀನಿ, ಅನ್ಸ್ಯಾಚುರೇಟೆಡ್ ತೊಗೊಂಡಿದ್ದೀನಿ, ಡಬಲ್ ಬಾಂಡ್ ಇರಬೇಕು, ಕಾಂಜುಗೇಷನ್ ಇಸ್ ನಾಟ್ ನೀಡೆಡ್, ಬಟ್ ಡಬಲ್ ಬಾಂಡ್ ಇರಬೇಕು. ಡಬಲ್ ಬಾಂಡಲ್ಲಿ ಏನಾಗ್ತದೆ, ಡಬಲ್ ಬಾಂಡ್ ಅಂತಂದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಪೈ ಬಾಂಡ್ ಏನಾಗುತ್ತಲ್ಲ, ಡಿಲೋಕಲೈಸೇಷನ್ ಆಗುತ್ತೆ. ಆ ಪೈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ನೆಕ್ಸ್ಟ್ ಕಾರ್ಬನ್ಗೆ ಹೋಗ್ತಾ ಇದೆ. ಆ ಕಾರ್ಬನ್ಗೆ ದಟ್ ಕಾರ್ಬನ್ ವಿಚ್ ಗೋಯಿಂಗ್ ಟು ಟೇಕ್ಸ್ ದಿ ಎಲೆಕ್ಟ್ರಾನ್ ವಿಲ್ ಗೋಯಿಂಗ್ ಟು ಟೇಕ್ ದಿ ನೆಗೆಟಿವ್ ಚಾರ್ಜ್. ದ ಆಟಮ್ ವಿಚ್ ಗೋಯಿಂಗ್ ಟು ಗಿವ್ ಅವೇ ದಿ ಎಲೆಕ್ಟ್ರಾನ್ ವಿಲ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಏನು ಮಾಡ್ತಾ ಇದೆ, ಈ ನೆಗೆಟಿವ್ಲಿ ಚಾರ್ಜ್ ಇರುವಂಥದ್ದು H+ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ದಟ್ಸ್ ಎನ್ ಅಟ್ಯಾಕಿಂಗ್ ರಿಯೇಜೆಂಟ್. ಆವಾಗ ನಿಮ್ಗೆ ಏನಾಗ್ತಾ ಇದೆ, ಈ ರೀತಿಯ ಸ್ಟ್ರಕ್ಚರ್ ಬರ್ತಿದೆ. ಅದಕ್ಕೆ ನಾನು ಏನಂತ ಕರಿತೀನಿ, ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀನಿ. ಇನ್ನೊಂದು ಗ್ರೂಪ್ ಇದೆ, ಅದು Cl- ಅಂತ ತಗೊಳ್ತಾ ಇದೆ. ಅದು ಏನು ಮಾಡ್ತಾ ಇದೆ, ಅಟ್ಯಾಕ್ ಆಗ್ತಾ ಇದೆ ಟು ದಿ ಕಾರ್ಬನೈಲ್ ಕಾರ್ಬನ್. ನೆಕ್ಸ್ಟ್ ಏನಾಗ್ತಾ ಇದೆ, ಕಾರ್ಬನಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸು ಆಕ್ಸಿಜನ್ಗೆ ಹೋಗ್ತಾ ಇದೆ. ಇಲ್ಲಿ ಅಟ್ಯಾಕಿಂಗ್ ಹೇಗಾಗ್ತಾ ಇದೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಹೇಗಾಗ್ತಿದೆ ಅಂದರೆ ಅವೇ ಫ್ರಮ್ ದಿ ಅಟ್ಯಾಕಿಂಗ್ ರಿಯೇಜೆಂಟಿಂದ ಅವೇ ಆಗ್ತಾ ಇದೆ. ಹಾಗೆ ನಾನು ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ದ ಲಾಸ್ಟ್ ಎಫೆಕ್ಟ್ ವೆರಿ ರೇರ್ಲಿ ವಿ ಕಮ್ ಅಕ್ರಾಸ್, ಅದಕ್ಕೆ ಏನಂತ ಕರಿತೀವಿ, ಹೈಪರ್ ಕಾಂಜುಗೇಷನ್ ಅಂತ ಕರಿತೀವಿ, ನೋ ಬಾಂಡ್ ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದು ನಿಮಗೆ ಪೈ ಎಲೆಕ್ಟ್ರಾನ್ಸಲ್ಲೇ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ. ಮಲ್ಟಿಪಲ್ ಬಾಂಡ್ ಎಲ್ಲಿರುತ್ತಲ್ಲ, ಆ ಮಲ್ಟಿಪಲ್ ಬಾಂಡ್ ಇರುವಂಥದ್ದು ಆಟಮ್ ವಿತ್ ಪೈ ಆರ್ಬಿಟಲ್ ಅದು ಕಾಣಿಸ್ಕೊಳುತ್ತಲ್ಲ, ಅದಕ್ಕೆ ನಾವು ಹೈಪರ್ ಕಾಂಜುಗೇಟಿವ್ ಅಂತ ಹೇಳ್ತೀವಿ. ಎಗೇನ್ ಈ ಹೈಪರ್ ಕಾಂಜುಗೇಷನ್ ಯೂಸ್ ಮಾಡಿಕೊಂಡು ನಾನು ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕೇಟಿಯಾನ್, ಸ್ಟೆಬಿಲಿಟಿ ಆಫ್ ದಿ ಫ್ರೀ ರ್ಯಾಡಿಕಲ್ಸ್ ಹೇಳ್ಬೋದು, ಸ್ಟೆಬಿಲಿಟಿ ಆಫ್ ದಿ ಅನಯಾನ್ ಹೇಳ್ಬೋದು, ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ಬೋದು. ಇಲ್ಲೇನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಬಾಂಡ್ ಕ್ಲಿವೇಜ್ ಆಗಲ್ಲ, ನಾನ್ ಬಾಂಡ್ ರೆಸೊನೆನ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಸ್ಟ್ರಕ್ಚರ್ಸ್ ಬರುತ್ತೆ, ಅಡ್ಜಸೆಂಟ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ದೇ ವಿಲ್ ಮೂವ್ ಟುವರ್ಡ್ಸ್ ದಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಕಾರ್ಬನ್ ಜೊತೆಗೆ ಅವು ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ದ ರೆಸೊನೆನ್ಸ್, ಬಟ್ ರೆಸೊನೆನ್ಸ್ ಅಲ್ಲ. ಇಲ್ಲೇನಾಗುತ್ತೆ ಅಂದರೆ H+ ಹೊರಗಡೆ ಬರುತ್ತೆ, ಇಟ್ ವಿಲ್ ಬಿ ದೇರ್ ಇನ್ ದಿಸ್ ಸೇಮ್ ಕಂಟೈನರ್ ಆ್ಯಂಡ್ ಅದು ಮೂವ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ 4 ಬೇರೆ ಬೇರೆ ಎಫೆಕ್ಟ್ ಇದೆ. ಬಿಕಾಸ್ ಆಫ್ ದಟ್ ದ ಕೆಮಿಕಲ್ ರಿಯಾಕ್ಷನ್ ಪ್ರೊಸೀಡ್ಸ್. ಈಗ ಎ ಆ್ಯಂಡ್ ಬಿ ಇದೆ ಅಂತ ಇಟ್ಕೊಳ್ಳೋಣ, ಎರಡೂ ನ್ಯೂಟ್ರಲ್ ಆಗಿತ್ತು ಅಂದರೆ ರಿಯಾಕ್ಟ್ ಆಗಲ್ಲ. ಒಂದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿರಬೇಕು, ಇನ್ನೊಂದು ಎಲೆಕ್ಟ್ರಾನ್ ರಿಚ್ ಆಗಿರಬೇಕು, ಆವಾಗಷ್ಟೇ ಕೆಮಿಕಲ್ ಆಗುತ್ತೆ. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಥವಾ ಎಲೆಕ್ಟ್ರಾನ್ ರಿಚ್ ಯಾವಾಗ ಆಗುತ್ತೆ ಅಂದರೆ ಇಫ್ ದೇರ್ ಇಸ್ ಎ ಪೊಲಾರಿಟಿ ಇನ್ ದಿ ಮಾಲಿಕ್ಯೂಲ್. ಆ ಪೊಲಾರಿಟಿ ಹೇಗೆ ಕ್ರಿಯೇಟ್ ಆಗುತ್ತೆ, ದಟ್ ಮೇ ಬಿ ಬಿಕಾಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಆರ್ ಮೆಸೋಮೆರಿಕ್ ಎಫೆಕ್ಟ್ ಆರ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಆರ್ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್. ಈ ರೀತಿಯಾಗಿ ನಿಮಗೆ 4 ಬೇರೆ ಬೇರೆ ಎಫೆಕ್ಟ್ಗಳು that leads to the transfer of electron, that leads to polarity in the molecule, that leads to 2 poles in the molecule, that leads to the formation of
compounds. All the best. Thank you.